ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ ಇವತ್ತು ಡೇ 2 ಉಡುಪಿಯಲ್ಲಿ. ಸೊ ನಾವು ಇವಾಗ ಇರೋ ಹೋಮ್ ಸ್ಟೇನ ಚೆಕ್ಔಟ್ ಮಾಡಿ ನೆಕ್ಸ್ಟ್ ಹೋಮ್ ಸ್ಟೇಗೆ ಹೋಗ್ತಿದ್ದೀವಿ. ಸ್ವಲ್ಪ ಪ್ಲೇಸಸ್ಗಳನ್ನೂ ನೋಡಿ ಇಟ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೆ, ಏನೇನು ಮಾಡ್ತೀವಿ, ಎಷ್ಟಾಗುತ್ತೆ ಅಷ್ಟು ರೆಕಾರ್ಡ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಇವಾಗ ನಾವು ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಅವಳು ಒಂದು ಪ್ಲೇಟ್ ಇಡ್ಲಿ ವಡೆ, ನಾನು ಒಂದು ಪ್ಲೇಟ್ ಇಡ್ಲಿ ವಡೆ ತಿನ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡುವ. ಸೊ ಗೈಸ್, ಇವಾಗ ನಾವು ಇದನ್ನೆಲ್ಲ ಹಾಕೊಂಡು ಹುಡುಗಿ ನೋಡಿ ಇವಾಗ ಬೋಟಲ್ಲಿ ಕೂತಿದ್ದೀವಿ. ಸೊ ಇವಾಗ ಬೋಟ್ ಸ್ಟಾರ್ಟ್ ಆಗಿದೆ. ನಾನು ಒಳ್ಳೆ ನ್ಯೂಸ್ ರಿಪೋರ್ಟರು. ಸೊ ಇವಾಗ ಬೋಟ್ ಸ್ಟಾರ್ಟ್ ಆಗಿದೆ, ಇವಾಗ ಹೋಗ್ತಿದ್ದೀವಿ, ಇವಾಗ ಬರ್ತಿದ್ದೀವಿ. ನಮ್ದು ಇದಿಷ್ಟೇ ಆಯಿತು ಹೇಳೋದಲ್ಲ. ಸೊ ಗೈಸ್, ಇವಾಗ ಬೋಟ್ ಸ್ಟಾರ್ಟ್ ಆಗಿದೆ. ಸೊ ಎಷ್ಟು ಬೋಟ್ ಇದೆ ನೋಡಿ ಗೈಸ್, ಇಲ್ಲೇ 1 2 ಅಲ್ಲೊಂದು 2. ಒಂದು ಕಡೆ ಹೋಗೋಕ್ಕೆ ಚೆನ್ನಾಗಿ ಅನ್ಸುತ್ತೆ, ತುಂಬ ಜನ ಇದ್ದಾರೆ. ಸಾಂಗ್ ಪ್ಲೇ ಮಾಡ್ತಿದ್ರು, ಯಾರು ಡ್ಯಾನ್ಸ್ ಮಾಡ್ತಿಲ್ಲ. ಸೊ ಗೈಸ್, ನಮಗೆ ಆ ಬೋಟಿಂದ ಇಲ್ಲಿ ಕರ್ಕೊಬಂದುಬಿಟ್ರು. ಇದೊಂದು ಐಸ್ಲ್ಯಾಂಡ್ ಥರ. ಸೊ ಇಲ್ಲಿ ಸ್ವಲ್ಪ ನಾವು ಓಡಾಡಿಕೊಂಡು ಮತ್ತು ಇಲ್ಲಿ ಪಿಕ್ಚರ್ಸ್ ಎಲ್ಲ ತೊಗೊಳೋಕ್ಕೆ ತುಂಬ ಜಾಗ ಇತ್ತು. ಅದೆಲ್ಲ ಖಾಲಿ ಇತ್ತಿಲ್ಲ ಅಂದ್ಬಿಟ್ಟು ನಾವು ಸರಿ ಹೋಗೋಣ ಪ್ಲೇಸ್ಗೆ ಅಂತಲೇ ಹೋಗ್ತಾಯಿದ್ವಿ. ಸೊ ನೋಡಿ, ಈ ಥರ ಕಾಣಿಸುತ್ತೆ, ಬರೀ ಸ್ಟೋನ್ಸ್ಗಳು. ನೋಡೋಕ್ಕೂ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ. ಸೊ ನಮ್ಮದು ಉಡುಪಿ ಟ್ರಿಪ್ಪಲ್ಲಿ ಇದೇ ಫಸ್ಟು ಬೀಚ್ ನಾವು ವಿಸಿಟ್ ಮಾಡ್ತಾ ಇರೋದು. ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ನಮಗೆ. ಅಷ್ಟು ಟೈಮ್ ಒಳಗೆ ನಾವು ಸ್ವಲ್ಪ ನಾನು ಫೋಟೋಸ್ನ ತೆಗೆಸ್ಕೊಂಡೋದೆ. ನನ್ನ ಪ್ಲೇಸ್ ನೋಡೋದ್ರಿಗಿಂತ ನನಗೆ ಫೋಟೋಸು ವೀಡಿಯೋಸ್ ಬಂದ್ರೇ ತುಂಬ ಖುಷಿ ಜಾಸ್ತಿ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೋದು. ನಮಗೆ ಈ ಐಸ್ಲ್ಯಾಂಡಿಗೆ ಬಿಡಬೇಕಾದ್ರೆ ಟೈಮ್ ಕೊಟ್ಟಿದ್ರು 1:30 ಅಂತ. ಇವಾಗ 1:27. ಇನ್ನೊಂದು 2 ಮಿನಿಟ್ಸ್ ಇದೆ ಹೋಗೋಕ್ಕೆ. ಫೋಟೋಸು ವೀಡಿಯೋಸ್ ತೊಗೊಂಡು ಇಬ್ಬರು ಓಡ್ವಿ ನೋಡಿ. ಹೆಂಗಿತ್ತು, ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ಗಾಗಲ್ಸ್ ಮಾತ್ರ ಬಿಟ್ಟಿಲ್ಲ ಫ್ರೆಂಡ್ಸ್. ಫಾರಿನ್ ನಾನು ಅಯ್ಯೋ, ಎಲ್ಲ ಯಾವಾಗಲೂ ಗಾಯ್ಸ್ ಅಂತಿದೆ, ಇವಾಗ ಫ್ರೆಂಡ್ಸ್ ಅಂದ್ಬಿಟ್ಟೆ. ಚೆನ್ನಾಗಿ ಕಾಣಿಸ್ತಿರ್ಲಿ ಅಂತ. ತುಂಬ ಬಿಸಿಲಿತ್ತು, ಓಡಾಡಿ ಸುಸ್ತಾಯಿತು ಅಂದ್ಬಿಟ್ಟು ಸೋಡಾ ಕುಡಿಯೋಣ ಅಂತ ಬಂದ್ವಿ. ನಾನು ಈ ಥರ ಮೊಳಕೆಲಿ ಸೋಡಾನ ಫಸ್ಟ್ ಟೈಮ್ ಕುಡಿತಾ ಇರೋದು. ಸೊ ಇಬ್ಬರು ನಾನು ತೊಗೊಂಡಿದ್ದೀವಿ. ಬಯರ್ಕೆ ಬರ್ಗೆ ಹಾಕಿ ಅಂತ ಹಂಗೆ ಆಗ್ಬೇಕು. ನಿಮಗೆ ಬೀಜ ಹೊರಟೋಗೋಯ್ತು. ಇಲ್ಲಿ ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡಿದ್ದೀವಿ, ಅವಳು ತೊಗೊಂಡಿದ್ದಾಳೆ. ಇವಾಗ ಮಾವಿನಕಾಯಿ ಎಲ್ಲೋದ್ರೂ ಹೋಗ್ಬೇಕಾದ್ರು ತಗೊಂಡು, ಇವಾಗ ಬರ್ಬೇಕಾದ್ರು ತಗೊಂತವಳೆ. ಜಾಸ್ತಿ ಇರ್ಲಿ ಪೀಸ್. ಸೊ ಇವಾಗ ಇಲ್ಲಿ ಇದು ಮುಗೀತು, ಇಷ್ಟೇ. ಇವಾಗ ವಾಪಸ್ ಹೋಗ್ಬೇಕು. ನಾವು ಇನ್ನೊಂದು ಸ್ಟೇ ಮಾಡಿದ್ವಿ, ಆ ಸ್ಟೇಗೆ ಹೋಗ್ಬಿಟ್ಟು ನೆಕ್ಸ್ಟ್ ಬೇರೆ ಪ್ಲೇಸಸ್ನ ನೋಡಬೇಕು. ಅಲ್ಲಿಗೆ ಹೋದ್ನ ಬ್ಲಾಗ್ ಮಾಡೋದೇ ಮರ್ತೋಗಿದ್ದೇನೆ. ಅದು ಏನು ಚೆನ್ನಾಗಿ ಮಾಡ್ತೀವಿ. ಸೊ ಗೈಸ್, ನಾವು ಇವಾಗ ಸ್ಟೇಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚಿಗೆ ಹೊರಟಿದ್ದೀವಿ. ಬನ್ನಿ ಹೋಗುವ. ಸೊ ಗೈಸ್, ಬೀಚ್ ಸೈಡ್ ಬಂದಾಗ ಈ ಥರ ಯಾರು ಒಬ್ಬರಾದರೂ ನಿಮ್ಮ ಗ್ರೂಪಲ್ಲಿ ಮಾಡ್ತಾರೆ. ಹಂಗೆ ಇವಳು ನೋಡಿ ಇಲ್ಲಿ ಕುತ್ಕೊಬಿಟ್ಟು ಕಾಲು ಒಳಗೆ ಮಣ್ಣೆಲ್ಲ ಹಾಕೊಂಡು ಕೇಳಿದ್ರೆ ಬೆಟ್ಟ ಅಂತ ಹೇಳ್ತಿದ್ಲು. ಸೊ ಗೈಸ್, ಇವಾಗ ನಾವು ಮಲ್ಪೆ ಬೀಚಿಂದ ಹೋಗ್ತಾ ಇದ್ದೀವಿ. ಈ ಬೀಚು ನಮ್ಮ ಸ್ಟೇ ಹತ್ರನೇ ಇರೋದ್ರಿಂದ ಒಳ್ಳೆ ನಾನು ನ್ಯೂಸ್ ರಿಪೋರ್ಟಲ್ಲಿ ನ್ಯೂಸ್ ಹೇಳ್ತೀನಿ. ನನಗೆ ಇವಳು ಮಾಡ್ತಾಳೆ. ಗಗನ ಔಟ್ಫಿಟ್. ಸೊ ಇದು ನಮ್ಮ ಸ್ಟೇ ಏನಿದೆ ಅದ್ರ ಪಕ್ಕನೇ ಒಂದು 10 ಮಿನಿಟ್ಸಲ್ಲಿ ನಡ್ಕೊಬರ್ಬೋದು. ಸೊ ಇವಾಗ ಇಲ್ಲಿಗೆ ಬಂದಿದ್ವಿ. ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಇಲ್ಲಿ ಬಂದಿದ್ವಿ. ಇವಾಗ ನೆಕ್ಸ್ಟ್ ಇನ್ನೊಂದು ಅದ್ಯಾವುದೋ ಪ್ಲೇಸ್ ಇದೆ, ಏನು ಸಮುದ್ರ ಮತ್ತು ಕೆರೆ ಮಧ್ಯ ಇರೋದು. ಸೊ ಅಲ್ಲಿಗೆ ಹೋಗೋಣ ಅಂತ ಇವಾಗ ಹೋಗ್ತಿದ್ವಿ. ಅಲ್ಲಿಗೆ ಹೋದ್ಮೇಲೆ ಇಲ್ಲಿ ಯಾರೋ ಹೇಳಿದ್ರು ಚೆನ್ನಾಗಿರುತ್ತೆ ಅಂತ, ಅದಕ್ಕೋಸ್ಕರ ನಮಗೂ ಇದ್ರ ಬಗ್ಗೆ ಐಡಿಯಾ ಎಲ್ಲ ಇಲ್ಲ. ಹೇಳ್ತಾರೆ ಇಲ್ಲಿ ಕೇಳ್ಕೊಂಡು ಗೂಗಲ್ ಮಾಡ್ಕೊಂಡು ಹೋಗೋದು. ಸ್ವಲ್ಪ ನೆಟ್ವರ್ಕು ಸಿಗುತ್ತೆ ನೋಡೋಣ. ಬಟ್ ಬನ್ನಿ, ಯಾರ ಜೊತೆ ಫ್ರೆಂಡ್ಸ್ ಇರ್ತೀರ ಅವ್ರ ಜೊತೆ ಬನ್ನಿ. ಬಟ್ ಸೋಲೋ ಬಂದ್ರೂ ಚೆನ್ನಾಗಿರುತ್ತೆ. ಏನು ಅವರೇ ಬೇಕು ಇವರೇ ಬೇಕು ಅಂತಲ್ಲ. ಸೋಲೋ ಎಂಜಾಯ್ ಮಾಡೋರಿಗೆ ಸೋಲೋ, ಪಾರ್ಟ್ನರ್ ಬೇಕು ಅನ್ನೋರಿಗೆ ಪಾರ್ಟ್ನರ್, ಫ್ರೆಂಡ್ಸ್ ಬೇಕು ಅನ್ನೋರಿಗೆ ಫ್ರೆಂಡ್ಸ್, ಫ್ಯಾಮಿಲಿ ಬೇಕು ಅನ್ನೋರಿಗೆ ಫ್ಯಾಮಿಲಿ. ಹೆಂಗೆ ಬಂದರೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಮಾತಾಡ್ಕೊಂಡು ಎಲ್ಲಿ ಬಂದರೆ ಆ ಬಂಡೆ ಇಳಿಬೇಕು. ಸೊ ಗೈಸ್, ಒಟ್ಟು ಈ ಬೀಚ್ ಏನು ಸಖತ್ತಾಗಿದೆ ಅಂದರೆ, ನಾವು ಬೆಳಗ್ಗೆ ಒಂದು ಬೀಚಿಗೆ ಹೋಗಿದ್ವಿ. ಅದೊಂಥರ ಐಲ್ಯಾಂಡ್ ಥರ
ಬಟ್ ಇದು ಇನ್ನೂ ಸಖತ್ತಾಗಿದೆ. ಸನ್ಸೆಟ್ ಟೈಮಿಗೆ ಬಂದರೆ ಮಸ್ತ್. ನಾವು ಬೆಳಗ್ಗೆಯಿಂದ ನೆನ್ನೆ ಬಂದುಬಿಟ್ಟು ಸ್ಟೇ ಅಲ್ಲೇ ಫುಲ್ ಮಜಾ ಮಾಡಿದ್ವಿ. ಬರ್ಬೇಕಾದ್ರೆ ಒಂದು 2 ಪ್ಲೇಸ್ ನೋಡ್ಕೊಂಡು ಬಂದಿದ್ವಿ. ಸೊ ಇವತ್ತು ಈಸ್ಲ್ಯಾಂಡಿಗೆ ಹೋದ್ವಿ. ಆಮೇಲೆ ಬೇರೆ ಸ್ಟೇ ಚೇಂಜ್ ಮಾಡಬೇಕಿತ್ತು. ಆ ಸ್ಟೇ ಚೇಂಜ್ ಮಾಡಿಬಿಟ್ಟು ಇವಾಗ ಇಲ್ಲಿ ಬಂದಿದ್ದೀವಿ. ಇನ್ನೊಂದು ಪ್ಲೇಸ್ ಇದೆ, ಆ ಪ್ಲೇಸ್ ಮುಗಿಸ್ಕೊಂಡು ಮತ್ತೆ ನೈಟ್ ಬರೋ ಪ್ಲ್ಯಾನ್ ಇದೆ ಇಲ್ಲಿಗೆ. ನೋಡೋಣ, ನೈಟ್ ಬಂದರೆ ವಿಡಿಯೋ ಮಾಡ್ತೀನಿ. ಮತ್ತು ನಾಳೆ ಇನ್ನೊಂದು ಡೆಲ್ಟಾ ಪಾಯಿಂಟ್ ಅಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋದು ಗೈಸ್. ಮತ್ತೆ ಕೆಲಸ ಕೂತ್ಕೊಂಡ್ರೆ ಮಂಡೇ ಬಂತು ಅಂದರೆ ಬೇಜಾರಾಗುತ್ತೆ. ಯಾರ್ಯಾರು ಈ ನೈಟ್ ಶಿಫ್ಟು US ಅಲ್ಲಿ ಮಾಡ್ತಾರೆ ಅವ್ರಿಗೆ ಒಂದೇ ಬೆನಿಫಿಟ್ ಏನು ಅಂದರೆ ನವೆಂಬರಲ್ಲಿ 2 ಡೇಸ್ ಹಾಲಿಡೇ ಸಿಗುತ್ತೆ. ಅದು ಥರ್ಸ್ಡೇ ಫ್ರೈಡೇನೆ, ಸ್ಯಾಟರ್ಡೆ ಸಂಡೇ ಫುಲ್ ಮಜಾ ಮಾಡ್ಬೋದು. ಒಳ್ಳೆ ನಮಗೆ ಯಾವ ಥರ ರಜಾ ಅಲ್ವಾ ಇದೊಂಥರ ವೀಕೆಂಡ್ ಇದ್ದಂಗೆ ಅನಿಸ್ಬಿಡುತ್ತೆ. 1-2 ದಿನ ರಜಾ ಸಿಕ್ಕಿದ್ರೆ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಸಂಡೇ 4 ಡೇಸ್ ಹಾಲಿಡೇ. ಮಂಡೇನೂ ರೆಸ್ಟ್ ಮಾಡಿ ನೈಟು ಆರಾಮಾಗಿ ಕೆಲಸ ಕೂತ್ಕೋಬಹುದು. ಸರಿ ಗೈಸ್, ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಏನು ಮಾಡ್ತಿದ್ದೀವಿ ಗೊತ್ತಿಲ್ಲ, ಬೆಳಗ್ಗೆಯಿಂದ ಸ್ಲಿಪ್ಪರ್ ಕೈಯಲ್ಲಿ ಮಾತ್ರ ಚೆನ್ನಾಗಿ ಹಿಡ್ಕೊಂಡು ತಿರುಗ್ತಿದ್ದೀವಿ. ಸೊ ಗೈಸ್ ನೋಡಿ, ಇವಾಗ ನಾನು ಹೇಳ್ದೆ ಅಲ್ವಾ ನಮ್ಮ ಬೀಚ್ ಹತ್ರನೇ ನಮ್ಮ ಸ್ಟೇ ಇರೋದು ಅಂತ. ಇವಾಗ ಇಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಿದೆಯಲ್ವಾ, ಅಲ್ಲಿ ರೈಟ್ ತಗೊಂಡ್ರೆ ಅದೇನೇ ನಮ್ಮ ಸ್ಟೇ. ಸೊ ಈ ಥರ ಪ್ಲ್ಯಾನ್ ಮಾಡಿ ನಿಮಗೂ ಈಸಿ ಆಗುತ್ತೆ. ಇದೇ ಡೆಲ್ಟಾ ಪಾಯಿಂಟ್ ಅಂದರೆ ಈ ಥರ ಸ್ಟೋನ್ಸ್ ರಾಕ್ಸ್ ಇರೋದನ್ನೇ ಡೆಲ್ಟಾ ಪಾಯಿಂಟ್ ಅಂತ ಹೇಳ್ತಾರೆ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದು ಅಷ್ಟೇ. ಸೊ ಗೈಸ್ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೈಟ್ ಹೊತ್ತು. ನಾವು ಸುಮ್ಮನೆ ಇಲ್ಲಿ ನೋಡ್ಕೊಂಡು ಹಂಗೆ ಕೂತ್ಬಿಟ್ವಿ ಅಷ್ಟೇ, ಏನೂ ಮಾಡಲಿಲ್ಲ. ಫೇವ್ರೆಟ್ ಪ್ಲೇಸ್ ಆಗಿಬಿಡ್ತು ಇದು, ನನಗೆ ಅಷ್ಟು ಇಷ್ಟ ಆಯಿತು. ನಮ್ಮ ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಯಾವಾಗ ಎಂಡ್ ಮಾಡ್ತೀವೋ ನಮಗೆ ಗೊತ್ತಾಗಲ್ಲ ಗೈಸ್. ಇವಾಗ ಎಲ್ಲ ಮುಗಿಸ್ಕೊಂಡು ಸ್ಟೇ ಬಂದಿದ್ವಿ. ತಿನ್ನಕ್ಕೆ ಮಾಡಿದ್ವಿ ಚಿಪ್ಸ್ ಜ್ಯೂಸ್ ಎಲ್ಲನೂ ತೊಗೊಬಂದಿದ್ವಿ. ತಿನ್ನಕ್ಕೆ ಅಷ್ಟೇ ಗೈಸ್, ಬೇರೆ ಏನಕ್ಕೂ ಅಲ್ಲ. ಅಲ್ವಾ ಹೋಗೋಣ? ಹೌದು. ಏನು ಮಾಡೋಕ್ಕಾಗುತ್ತೆ, ಇವನ್ನೇ ತುಂಬ ಹೊಟ್ಟೆ ತುಂಬಿಸ್ಕೋಬೇಕು. ಅಡುಗೆ ಮಾಡ್ಕೊಳಕ್ತಿರಲ್ಲ, ಆಚೆ ಹೋಗೋಕ್ಕಾಗಲ್ಲ. ಎಗ್ ರೈಸ್ ಹುಡ್ಕಿದ್ವಿ, ಸಿಗ್ನಿಲ್ಲ. ಅದಕ್ಕೆ ಇದನ್ನೇ ತೊಗೊಂಡಿದ್ದೀವಿ ಗೈಸ್. ಇವಾಗ ಹೋಗಿ ತಿಂದು ಮಲ್ಕೊಂಡು ನಾಳೆ ಹಾಸನಿಗೆ ಹೊರಡೋದು. ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಿಲ್ಲ ಅಂತ ಹಂಗೆ ಗೊತ್ತು. ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹಲೋ ಗೈಸ್, ಸರಿ ಆಯಿತು. ನಮ್ಮಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಿ ಗೈಸ್ ಇವಾಗ. ಸೊ ಇವಾಗ ನಾನು ವೀಡಿಯೋಗೆ ಸಿಗೋ ಅಂದರೆ ಓಡೇ ಹೋದ್ಲು. ನಾನು ಇವಾಗ ಟಿಫನ್ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ಗೈಸ್, ಇಲ್ಲಿ ಎಷ್ಟು ಬೋಟ್ಗಳಿದೆ ಅಂದರೆ ಕಲರ್ ವಿಚ್ ಕಲರ್ ಡು ಯು ವಾಂಟ್ ಅನ್ನಂಗೆ ತುಂಬ ಬೋಟ್ಸ್ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಹೋಗಿ ನೋಡ್ಬೋದಿತ್ತು ಅಂದರೆ ನೋಡ್ಬೋದಿತ್ತು. ನೋಡಿ ಇಲ್ಲಿ ಬಲೆ ಎಲ್ಲ ಸರಿ ಮಾಡ್ಕೊತಾ ಇದ್ದಾರೆ. ಸೊ ಗೈಸ್, ಇದು ನಮ್ಮ ಲಾಸ್ಟ್ ಡೇ ಟ್ರಿಪ್ಪಿಂದು. ಇವತ್ತು ನಾವು ಹೊರಡಬೇಕು. ಅವಳು ನೋಡಿ ಹೂ ಇಡಕ್ಕೆ ಎಲ್ಲ ಹೋಗ್ತಾವಳೆ. ಸೊ ಇವಾಗ ನಾವು ಟಿಫನ್ ಮಾಡಿಬಿಟ್ಟು ಇದೇ ಫಸ್ಟ್ ಪ್ಲೇಸಿಗೆ ಬಂದಿದ್ದು. ಮತ್ತು ಇನ್ನೂ ಮುಂದೆ ಹೋಗ್ಬೇಕು, ಇನ್ನೊಂದು ಜಾಗ ಇದೆ. ಆ ಪ್ಲೇಸ್ನ ನೋಡಿಕೊಂಡು ಹೊರಟ್ವಿ ಮನೆಗೆ. ನಾಳೆಯಿಂದ ಅದೇ ಕೆಲಸ, ಅದೇ ಇದು. ಬನ್ನಿ ಕಾಯ್ಸಿ ಹೋಗೋಣ. ನಾನು ಈ ಸಲ ಏನೋ ಪ್ರಾಪರಾಗಿ ವೀಡಿಯೋನೇ ಮಾಡಿಲ್ಲ. ಫುಲ್ಲು ಇಲ್ಲೊಂಥರ ಬಿಸಿಲು, ಟ್ರಾವೆಲ್ ಮಾಡಿ ಫುಲ್ ಇದಾಗೈತೆ. ಏನಪ್ಪ ಸ್ಟ್ರೈನ್ ಆಗೈತೆ. ಏನು ಕರೆಕ್ಟಾಗಿ ವೀಡಿಯೋಸೇ ಮಾಡ್ತಾಯಿಲ್ಲ ನಾನು. ಎಲ್ಲರೂ ಬಂದಾಗಲೇ ಹಿಂಗೆ ಮಾಡ್ತೀನಪ್ಪ. ಸರಿ ಗೈಸ್, ಸಿಕ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಅಲ್ಲಿ ನೋಡಿ ಏನಿನ ಗೈಸ್ ಇವಾಗ ನಡ್ಕೊಂಡು ಹೋಗ್ತೀವಿ. ಅಪ್ಪ ಫುಲ್ಲು ಟ್ಯಾನ್ ಆಗುತ್ತೆ ಅಂತ ಫುಲ್ ಸುತ್ಕೊಬಿಟ್ಟಿದ್ದೀವಿ. ಅದು ಇದು ಈ ಪ್ಲೇಸ್ ಸಖತ್ತಾಗೈತೆ. ಯಾರ್ದೋ ಮನೆ ಮುಂದೆ ಹೆಂಗೈತೆ. ಅದು ಹೋಟ್ಲ್ ಅನ್ಸುತ್ತೆ. ಇದು ಮನೆ ಅನಿಸ್ತೈತೆ ನನಗೆ. ಸಖತ್ತಾಗೈತೆ. ಇದು ನಮ್ಮ ಡೇ 3 ಮಲ್ಪೈ. ನಾನು ಹೇಳಕ್ಕೆ ಏನು ಬಂದಿದ್ದು ಅಂದರೆ ಇದು ಡೇ 3 ಲಾಸ್ಟ್ ಪ್ಲೇಸು ಸೂರತ್ ಕಲ್ಲು. ಆಮೇಲೆ ಲೈಟ್ ಹೌಸ್ ನೋಡಿಕೊಂಡು ಮನೆಗೆ ಹೊಂಡದೆ. ಇನ್ನೊಂದೆರಡು ದಿನ ಇರಬೇಕಿತ್ತು, ಚೆನ್ನಾಗಿರ್ತಿತ್ತು. ಅದೇ US ಅವರು ಅಪರೂಪಕ್ಕೆ ರಜೆ ತಗೋತಾರಪ್ಪ. ಒಂದು ವಾರ ರಜೆ ತಗೊಂಡಿದ್ರು ಸಾಕತ್ತಾಗಿರೋದು. 2 ದಿನ ರಜೆ ರಜೆಗಳು ಜಾಸ್ತಿ ತಗೊಳಲ್ಲ. ಇದ್ರಲ್ಲೇ 1 ವೀಕ್ ರಜೆ ತಗೊಂಡಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಬಟ್ ಎಲ್ಲ ಪ್ಲೇಸು ಮುಗೀತು. ಇದು ಕೈ ನೋತೈತೆ. ಇಷ್ಟು ಬೆಳಗ್ಗೆಯಿಂದ ಫೋನೇ ಹಿಡಿದಿಲ್ಲ. ಆದ್ರೂ ಕೈ ಏನಂದರೆ ನಾವು ಜಾಸ್ತಿ ಬೀಚೇ ನೋಡಿದ್ದು ಇಲ್ಲ, ಅದೇ ಇರೋದು. ಇದೇ 4th ಬೀಚ್ ನಾವು ಇವಾಗ ನೋಡೋಕೆ ಹೋಗ್ತಾ ಇರೋದು. ನೋಡೋಣ ಹೆಂಗೈತೆ ಅಂತ. ಅದರಲ್ಲಿಂದ ನನ್ನ ಫೇವ್ರೆಟ್ ಬೀಚ್ ಯಾವುದು ಅಂದರೆ ಡೇ 2 ಲಾಸ್ಟ್ ಪ್ಲೇಸ್ ನೋಡಿದ್ವಲ್ಲ,
ಸಣ್ಣ ಸೆಟ್ದು. ಆ ಬೀಚ್ ಸಖತ್ತಾಗಿತ್ತಪ್ಪ. ಇನ್ನೂ ಅದೇ ನೆನ್ಪು ಬರುತ್ತೆ ನನ್ನ ಕಣ್ಣು ಮುಂದೆ. ಅದು ಪುಟ್ಟಿ ಬಟ್ಟೆ ಒಳಗಿತ್ತೆ. ಇವು ಅವು ಏಜೆಲ್ಲ ಬಟ್ಟೆ ಒಣಗ್ತಾವೆ. ನಾವು ಮದುವೆ ಆಗಿ ಮದುವೆ ಆಗೋ ಏಜ್ ಬಂದ್ರು ನೆಟ್ಟೋಗಿ ಒಂದು ಕೆಲಸ ಮಾಡಲ್ಲ. ಇವು ಇನ್ನೂ ಚಿಕ್ಕ ವಯಸ್ಸಿಗೆ ಬಟ್ಟೆ ತೊಳೆದು ಒಣ ಹಾಕ್ತಾರೆ. ನಮ್ಮ ಮಕ್ಳು ನಾವು ಹಂಗೆ ಸಾಕೋಣ. ನಾವೆಂತೂ ಹಂಗೆ ಬರ್ಲಿಲ್ಲ, ಅಟ್ಲೀಸ್ಟ್ ಅವರಾದರೂ ಹಂಗೆ ಬರಲಿ. ಇಲ್ಲಪ್ಪ, ನಾನು ಹಂಗೆಲ್ಲ ಸಾಕಲ್ಲ. ನಾನು ಸಾಕ್ತೀನಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ತೀನಿ. ನಾನೇ ಕೆಲಸ ಮಾಡಿಲ್ಲ. ಏಜಿಗೆ ಬಂದ್ಮೇಲೆ ಅವ್ರು ಮಾಡಲಿ. ಅಲ್ಲಿ ಗಂಟೆ ಇವಳೇ ಮಾಡ್ತಾಳೆ. ಗಗನ ಎಲ್ಲಿ ಅಂತ ಸಂಜೆ ಹೋಗಿ ಗೈಸ್ ಬರೀ ಮುಸ್ರೆ ಪಾತ್ರೆ ತೊಗೊತಿರ್ತಾಳೆ. ಬಟ್ಟೆ ಹೋಗಿತಿರ್ತಾಳೆ. ಈಗಲೂ ಅಷ್ಟೇ, ಮದುವೆ ಆದ್ಮೇಲೆಲ್ಲ ಈಗಲೂ. ಸರಿ ಗೈಸ್, ಬನ್ನಿ ಬೀಚ್ ಹತ್ರ ಹೋಗ್ಬಿಡ್ಸಿಗೋಣ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಫಿಶಿಂಗ್ ಮಾಡೋಕ್ಕೆ ಅನ್ಸುತ್ತೆ. ಏನೋ ಒಟ್ಟು ಬೋಟ್ನ ರೆಡಿ ಮಾಡ್ಕೊಂತ ಅವ್ರೆ. ನೋಡಿ ನಾಯಿ ಹೆಂಗೆ ಮಾಡ್ತಾ ಇತ್ತು. ಇವಳು ನೋಡಿ ಇಲ್ಲಿ ಮನೆ ಕಟ್ತಾವಳೆ. ಸೊ ಗೈಸ್, ಇದೇ ಲೈಟ್ ಹೌಸ್ ಅಂದರೆ ಅನಿಸುತ್ತೆ. ಮತ್ತು ಇದು ಶಿಪ್ಪು ಅದು ಹಾಳಾಗಿ ಹೋಗಿರೋದನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಇಲ್ಲೆಂತೂ ಕಾಲಿಗೂ ಶಂಖಗಳಿದಾವೆ ತುಂಬ. ಆ ಸೈಡಲ್ಲಂತೂ ತುಂಬ ಜಾಸ್ತಿ ಇತ್ತು. ಅಲ್ಲೋದಾಗ ತೋರಿಸ್ತೀನಿ ತಡೀರಿ, ಜಾಸ್ತಿ ಸಿಗುತ್ತೆ ಇಲ್ಲಿ. ಇನ್ನೂ ಹುಡುಕಿದ್ರು ಬೇಕಾದ್ರೆ. ಸೊ ಗೈಸ್, ನಾವು ಇವಾಗ ಹಾಸನ ಬಂದು ರೀಚ್ ಆದ್ವಿ. ಅದಾದಮೇಲೆ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿಲ್ಲ, ಇದೊಂದೇ ಕ್ಲಿಪ್ಪಿಂಗ್ ಇದ್ದಿದ್ದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.